ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕೆಸಿಇಟಿಯ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಹಾಗಾದರೆ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಈ ಒಂದು ಪರ್ಟಿಕ್ಯುಲರ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಅಷ್ಟೇ ಅಲ್ಲದೆ ಈ ಕೆಸಿಇಟಿಯ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡಲಿದ್ದೇನೆ. ಈ ಒಂದು ಆಪ್ಷನ್ ಎಂಟ್ರಿಯನ್ನು ಬಿಟ್ಟಿದ್ದಾರಲ್ಲ, ಇದು ಆಪ್ಷನ್ ಎಂಟ್ರಿ ಕೇವಲ ಇಂಜಿನಿಯರಿಂಗ್ ಮತ್ತು ಇತರ ಕೋರ್ಸ್ಗಳಿಗೆ ಮಾತ್ರ ಸಂಬಂಧಪಟ್ಟಿರುತ್ತದೆ. ನೀಟ್ ಕೋರ್ಸ್ಗಳು ಆದಂತಹ MBBS, BDS ಮತ್ತು BMS ಕೋರ್ಸ್ಗಳಿಗೆ ಸಂಬಂಧಪಟ್ಟಿರೋದಿಲ್ಲ. ಹಾಗಾದರೆ ನೀವೇನಾದರೂ ಕೆಸಿಇಟಿ ಮತ್ತೆ ನೀಟನ್ನು ಎರಡನ್ನೂ ಕೂಡ ಮೇಂಟೈನ್ ಮಾಡ್ತಿದ್ರೆ ಅವಾಗ ಏನು ಮಾಡಬೇಕಂದ್ರೆ, ನೀವು ನೀಟನ್ನು ಬಿಟ್ಟ ಮೇಲೆ ಮೊದಲಿಗೆ ನಿಮ್ಮ ನೀಟ್ನ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿ, ಅದಾದ ನಂತರ BMS, BDSನ ಆಪ್ಷನ್ ಎಂಟ್ರಿ ಮಾಡಿ, ಅದಾದ ನಂತರ ನಿಮಗೆ ವೆಟರ್ನರಿ ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ಗಳು ಬೇಕಾಗಿದ್ದರೆ ಅವಾಗ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನು ಹಾಕಬಹುದಾಗಿರುತ್ತದೆ. ಅಕಸ್ಮಾತ್ ನಿಮ್ಮದು ಫಸ್ಟ್ ಪ್ರಿಯಾರಿಟಿ MBBS ಆಗಿದ್ದರೆ MBBS ಕಾಲೇಜ್ಗಳನ್ನು ಹಾಕಿ, ಅದಾದ ನಂತರ ನಿಮಗೆ ಇಂಜಿನಿಯರಿಂಗ್ ಪ್ರಿಯಾರಿಟಿ ಇದ್ದರೆ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಹಾಕಿ, ಅದಾದ ನಂತರ ನಿಮಗೆ BDS ಈ ರೀತಿಯ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ನಿಮಗೆ ಇದೊಂದು ಮಾಹಿತಿಯನ್ನು ತಿಳ್ಕೊಳ್ಳಿ, ಈ ಒಂದು ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಮತ್ತು ಆಯುರ್ವೇದ ಈ ಒಂದು ಕೋರ್ಸ್ಗಳಿಗೆ ಯಾವಾಗ ಸ್ಟಾರ್ಟ್ ಆಗ್ತದೆ, ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಇನ್ನೂವರೆಗೂ NMC ಕಡೆಯಿಂದ ಯಾವುದೇ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರವೇ ಈ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಮೆಡಿಕಲ್, BMS, BDSಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ಸದ್ಯದಲ್ಲಿಯೇ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಅವರು ಪ್ರಕಟ ಮಾಡ್ತಾರೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ನಿಮಗೆ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ. ಇದು ಕೂಡ 15ನೇ ತಾರೀಕು ಒಳಗಾಗಿ ಬರಬಹುದು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಅವರು ಈ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ 15ನೇ ತಾರೀಕು ಲಾಸ್ಟ್ ಕೊಟ್ಟಿದ್ದಾರೆ. 15ನೇ ತಾರೀಕು ಒಳಗಾಗಿ ನೀವು ಎಲ್ಲ ಪ್ರೊಸೆಸನ್ನು ಮುಗಿಸ್ಬೇಕಾಗ್ತದೆ. ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ, ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಮಾಡಿದ್ರು. 1 ತಿಂಗಳ ಮಟ್ಟಿಗೆ ನಿಮಗೆ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದಕ್ಕೆ ಟೈಮನ್ನು ಕೊಟ್ಟಿದ್ರು. 1 ತಿಂಗಳಲ್ಲಿ ಕೇವಲ 3 ರಿಂದ 4 ದಿವಸಗಳ ಕಾಲ ಮಾತ್ರ ನಿಮಗೆ MBBS ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ರು. ಈ ವರ್ಷವೂ ಕೂಡ ನನಗೆ ಇದೇ ರೀತಿ ಅನಿಸ್ತಾ ಇದೆ. ಕೇವಲ ನಿಮಗೆ 2 ರಿಂದ 3 ದಿವಸ ಅಥವಾ 3 ರಿಂದ 4 ದಿವಸಗಳ ಕಾಲ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ನಿಮಗೆ ಕಾಲಾವಕಾಶವನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ KA ಕಡೆಯಿಂದ ಬಂದಂತಹ ಮೂಲಗಳಿಂದ ತಿಳಿದಂತಹ ವಿಷಯವೇನೆಂದರೆ, ಈ ವರ್ಷವೂ ಕೂಡ ಎಲ್ಲ ಕೋರ್ಸ್ಗಳಿಗೆ ಎಟ್ ಎ ಟೈಮ್ ಕೌನ್ಸಿಲಿಂಗ್ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಈಗ ನನಗನ್ನಿಸುವ ಮಟ್ಟಿಗೆ MBBS ಬರೋ ತನಕ ಅವರು ಇನ್ನೂ ಪೋಸ್ಟ್ಪೋನ್ ಮಾಡಿಕೊಂಡೇ ಹೋಗ್ತಾರೆ ಆಪ್ಷನ್ ಎಂಟ್ರಿಯನ್ನು. ಅಂದರೆ ಶೆಡ್ಯೂಲ್ನಲ್ಲಿ ನಿಮಗೆ 15ನೇ ತಾರೀಕು ಅಂತ ಕಾಣಿಸ್ತಾ ಇದೆ ಹೊರತು ಅದು 15ನೇ ತಾರೀಕಿಗೆ ಲಾಸ್ಟ್ ಎಂಡ್ ಮಾಡ್ತಾರಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಇನ್ನೂ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಲ್ಲ, ಆ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಪೂರ್ತಿಗೊಳಿಸ್ತಾರೆ. ಮತ್ತು ಇನ್ನೊಂದು ವಿಷಯವನ್ನು ಗಮನಿಸಿ, ಈಗ ನೀವೇನಾದರೂ ಕೆಸಿಇಟಿ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಅಮೌಂಟನ್ನು ತೆಗೆದುಕೊಳ್ತಾರಲ್ಲ, ಆ ಅಮೌಂಟನ್ನು ಈಗಲೇ ಪೇ ಮಾಡಿದರೆ ನಿಮಗೆ ನೀಟ್ಗೂ ಕೂಡ ಅದೇ ಅಮೌಂಟನ್ನು ಕನ್ಸಿಡರ್ ಮಾಡ್ತಾರೆ. ಆ 750 ಅಮೌಂಟ್ ಇದೆಯಲ್ಲ, ಅದನ್ನು ನೀವು ಈಗಲೇ ಪೇ ಮಾಡಿದ್ರೆ ನಿಮಗೆ ನೀಟ್ಗೆ ಇನ್ನೊಂದು ಬಾರಿ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೊಳ್ತೇನೆ. ಆದರೂ ಕೂಡ ಇವತ್ತೇ ನೀವು ಪೇಯನ್ನು ಮಾಡೋದಕ್ಕೆ ಹೋಗಬೇಡಿ, ಇನ್ನೂ ಸ್ವಲ್ಪ ಟೈಮ್ ವೇಟ್ ಮಾಡಿ. ಇನ್ನೂ 15ನೇ ತಾರೀಕುವರೆಗೆ ನಿಮಗೆ ಟೈಮ್ ಇದೆ. ಆ ಟೈಮ್ವರೆಗೆ ನೀವು ಪೇ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಕೂಡ ಕೆಸಿಇಟಿಯಲ್ಲಿ ಮಾಡ್ಬೋದಾಗಿರುತ್ತದೆ. ಇನ್ನೂ 1-2 ದಿನಗಳ ಕಾಲ ನಿಮಗೆ ಸರ್ವರಲ್ಲಿ ಎರರ್ ಕಾಣಿಸೋದ್ರಿಂದ ಈಗ ಸದ್ಯದಲ್ಲೇ ನೀವು ಆ ಥರದಿಂದ ಪೇ ಮಾಡೋದಕ್ಕೆ ಹೋಗಬೇಡಿ. ಇನ್ನೂ ಕಾಲಾವಕಾಶ ಬಹಳಷ್ಟು ಇದೆ. ಅಷ್ಟರ ಒಳಗಡೆ ನೀವು ಪೇ ಮಾಡಿ ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಬಹುದಾಗಿರ್ತದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.